ನಮಸ್ಕಾರ. ನೋಡಿ, ಮದುವೆ ಮಾಡಿಕೊಂಡವರು ಪ್ಲಸ್ ಮದುವೆ ಆಗದೇ ಇದ್ದವರು, ಮದುವೆ ಮಾಡ್ಕೊಬೇಕು ಅನ್ನುವವರು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ಸಿಟಿಗಳ ಕಡೆ, ಡಿಸ್ಟಿಕ್ಟ್ಗಳ ಕಡೆ, ತಾಲೂಕ್ ಲೆವೆಲ್ಗಳ ಕಡೆ ಒಂದು ಸೈಟ್ ತಗೊಂಡು ನೀವು ಮನೆ ಕಟ್ಟಬೇಕಪ್ಪ ಅಂತಂದರು ಮಿನಿಮಮ್ 60 ಲಕ್ಷ ಬೇಕು, 1 ಕೋಟಿ ಬೇಕು. ಮಿನಿಮಮ್ 60 ಲಕ್ಷ, ಮಿನಿಮಮ್ 1 ಕೋಟಿ ಬೇಕು ಗೃಹ ಪ್ರವೇಶ ಮಾಡಿಬಿಟ್ಟು ನೀವು ಮನೆ ಒಳಗಡೆ ಹೋಗಲಿಕ್ಕೆ. ಇನ್ನು ಮದುವೆ ಮಾಡ್ಕೊಂಬಿಟ್ರಿ ಅಂತಂದರೆ, ಹೆಂಡತಿ ಪ್ರೆಗ್ನೆಂಟ್ ಆಗಿಬಿಟ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ದುಡ್ಡಿನ ಖರ್ಚು. ಅಲ್ಲಿಂದ ಆಸ್ಪತ್ರೆಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಖರ್ಚು. ಒಂದು ಮಗು ಭೂಮಿಗೆ ಬರಬೇಕು ಅಂತಂದರು, ಗರ್ಭದಿಂದ ಭೂಮಿಗೆ ಬರೋಕ್ಕೂ ದುಡ್ಡು ಬೇಕು. ಸಿಸೇರಿಯನ್ ಮಾಡಿಸ್ಬೇಕು ಅಂತಂದರೆ ಮಿನಿಮಮ್ 50,000 ಇಂದ ಲಕ್ಷ. ಜೊತೆಗೆ ಆ ಮಗುನ ಬೆಳೆಸಬೇಕು, ಲಾಲ್ನೆ ಪಾಲ್ನೆ ಪೋಷಣೆ, ಬೋರ್ಡಿಂಗು, ಲಾಡ್ಜಿಂಗು, ಎಜುಕೇಷನ್ನು, ಶೆಲ್ಟರ್ ಮಾಡಿಸ್ಲಿಕ್ಕೆ ಮಕ್ಕಳನ್ನ ಲಕ್ಷಗಟ್ಟಲೆ ದುಡ್ಡು ಬೇಕು. ಸ್ಕೂಲು ಕಾಲೇಜುಗಳಿಗೆ, ಹೈಯರ್ ಎಜುಕೇಷನ್ಸ್ಗಳಿಗೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಅರ್ಥ ಆಯ್ತಾ? ಇವತ್ತು ಮನುಷ್ಯ ಮಿನಿಮಮ್ 1 ಲಕ್ಷ ದುಡಿಬೇಕು. ಮಿನಿಮಮ್ಮು 1 ಲಕ್ಷದ ಮೇಲೆ ದುಡಿದ್ರೆ ಇವತ್ತು ಕಲಿಯುಗದಲ್ಲಿ ಆಟ. ಇಲ್ಲ ಅಂತಂದರೆ ನೋಡಿ, ಎಷ್ಟೋ ಕಡೆ ಇವತ್ತು ನಮ್ಮ ರೈತರು ಹೊಲ, ಜಮೀನು, ಮನೆಗಳು, ಟ್ರ್ಯಾಕ್ಟ್ರಿಗಳು, ಸ್ಕೂಟ್ರುಗಳು, ಬೆದ್ಲು, ನೀರಾವರಿ, ಅಡಿಕೆ ತೋಟ ಎಲ್ಲ ಇರುತ್ತೆ. ಆದರೂ ಇವತ್ತು ರೈತರು ಮನೆ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣು ಸಿಗ್ತಾ ಇಲ್ಲ ಅಂತಲ್ಲ, ಹೆಣ್ಣು ಕೊಡ್ತಾ ಇಲ್ಲ. ಯಾಕೆಂದರೆ ನಮಗೆ ಸಾಫ್ಟ್ವೇರ್ ಇಂಜಿನಿಯರೇ ಬೇಕು, ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲಿರನೇ ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿರನೇ ಬೇಕು ಅಂತ ಕೇಳ್ತಾರೆ. ದೊಡ್ಡ ಮಟ್ಟದ ವ್ಯಾಪಾರಸ್ಥ ಬಿಸ್ನೆಸ್ ಮ್ಯಾನ್ ಆಗಿರಬೇಕು. ಸಿಟಿ ಒಳಗಡೆ 1-2 ಸೈಟು, 2 ಮನೆಗಳು ಇರಬೇಕು, ಬಂಗಾರ ಇರಬೇಕು. ಮನೆ ಕಡೆ ಆಸ್ತಿವಂತರು, ಸ್ಥಿತಿವಂತರಿಗೆ ಕೊಡೋದು ಅಂತಾರೆ. ಅದೇನೂ ಮಾಡೋಕ್ಕಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಟಫ್ ಆಗ್ತಾ ಹೋಗುತ್ತೆ. ನೋಡಿ, ಮಿನಿಮಮ್ 1 ಲಕ್ಷ ಇರಬೇಕು. 1 ಲಕ್ಷದ ಮೇಲೆ ಸಂಬಳಗಳಿರಬೇಕು. ನಿಮಗೆ ಮನೆಗಳಿರಬೇಕು, ಸ್ವಂತ ಮನೆಗಳಿರಬೇಕು. ನೀವು ಆಸ್ತಿವಂತರು, ಸ್ಥಿತಿವಂತರಾಗಿರಬೇಕು. ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT-BT ಸೆಕ್ಟರ್ಸ್ಗಳಲ್ಲಿ, ಸ್ಟೇಟ್ ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬುಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್ಗಳು ಆಗಿದ್ದರೆ ಹೆಣ್ಣು ಕೊಡ್ತೀವಿ ಅಂತಾರೆ. ಈಗ ಇವತ್ತು ಅಂಥ ಕಾಲ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಇದ್ದು ಆದಮೇಲೆ ಸಂಸಾರ ಮಾಡ್ಕೊಂಡು ಹೋಗೋದು ದೊಡ್ಡ ಮಿರಾಕಲ್ಲು. ಯಾರ ಮನೆಯಲ್ಲನ್ನ ನೋಡಿ, ಗಂಡ ಹೆಂಡತಿ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ವ್ಯಾಜ್ಯಗಳು. ಅತ್ತೆ ಕಾಟ, ಇಲ್ಲ ಸೊಸೆ ಕಾಟ, ಇಲ್ಲ ಅಳಿಯನ ಕಾಟ, ಇಲ್ಲ ವೈನಿ ಕಾಟ, ಇಲ್ಲ ನಾದಿನಿ ಕಾಟ, ಇಲ್ಲ ಮಾವನ ಕಾಟ, ಇಲ್ಲ ಗಂಡನ ಕಾಟ, ಇಲ್ಲ ಹೆಂಡತಿ ಕಾಟ. ಸಿಕ್ಕಾಬಟ್ಟೆ 100ಕ್ಕೆ 70% ಎಲ್ಲರ ಮನೆಗಳಲ್ಲೂ ಇವೇ ಗಲಾಟೆ, ಜಗಳ, ಘರ್ಷಣೆಗಳು ಜಾಸ್ತಿ. ಹೀಗಾಗಿ ಈಗ ಅದೇ ನೋಡ್ರಿ, ಈ ಲವ್ ಮ್ಯಾರೇಜ್ಗಳು ಮಾಡ್ಕೊಂಡಿರ್ತಾರೆ. ಒಂದು 10% 20% ಆಫ್ ದಿ ಪೀಪಲ್ಸ್ ಹೆಂಗೋ ಸಂಸಾರಗಳು ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಅವರಲ್ಲೂ ಡಿಸ್ಟರ್ಬೆನ್ಸ್ಗಳು ಬಂದು ಅವು ಸಮಸ್ಯೆಗಳು ಆಗಿಬಿಡ್ತವೆ. ಇನ್ನು ಎಷ್ಟೋ ಕಡೆ ನೋಡಿದ್ದೀನಿ, ಒಂದು 20% ತಿಂಗಳಿಗೆ ಒಂದು 10,000ನೋ, 20,000ನೋ, 30,000ನೋ, 40,000ನೋ, 50,000ನ ದುಡಿತಾ ಇರ್ತಾರೆ. ಗಂಡ ಹೆಂಡ್ತಿ 2 ಮಕ್ಕಳು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ತಿರ್ತಾರೆ. ಇರೋದ್ರಲ್ಲೇ ಗೌರ್ನಮೆಂಟ್ ಸ್ಕೂಲುಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹಾಕ್ಕೊಂಡು ಆರಾಮಾಗೆ ಇರೋದ್ರಲ್ಲೇ ನೆಮ್ಮದಿಗಿರೋಣ ಅಂತ ಜೀವನ ಮಾಡ್ತಾ ಇರ್ತಾರೆ. ಇನ್ನು ರಿಮೈನಿಂಗು 70 to 80% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಇವತ್ತು ದುಡ್ಡು ಬೇಕು, ಆಸ್ತಿ ಬೇಕು, ಅಂತಸ್ತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವತ್ತು. ಯಾಕೆಂದರೆ ಇದು ಕಲಿಯುಗದಲ್ಲಿ ಮದುವೆ ಮಾಡ್ಕೊಂಡಾದಮೇಲೆ 1 ಮಗು 2 ಮಗು ಆದಮೇಲೆ ಗಂಡ ಡಮ್ ಅಂದುಬಿಟ್ರೆ
ಹೆಂಡ್ತಿ ತೀರೋಗ್ಬಿಟ್ರೆ ಅದು ಇನ್ನೂ ಹಾರಿಬಲ್ ಸಿಚುವೇಶನ್ಸ್ ಫೇಸ್ ಮಾಡೋದು ಆ ಸಿಂಗಲ್ ಪೇರೆಂಟ್ಸ್ಗಳಿಗೆ ಮಾತ್ರ ಗೊತ್ತು. ಇನ್ನು ಈ ಸೈಡ್ ತಗೊಂಡು ಮನೆಗಳು ಕಟ್ಸೋಕ್ಕೆ ಸುಸ್ತಾಗ್ಬಿಡ್ತಾರೆ. ಸಿಕ್ಕಾಬಿಟ್ಟೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಮಕ್ಕಳನ್ನ ಸ್ಕೂಲು ಕಾಲೇಜು ಹೈಯರ್ ಎಜುಕೇಷನ್ಸ್ ಮಾಡಿಸಲಿಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಕೆಲಸ ಇರೋವರೆಗೂ ಓಕೆ, ಜಾಬ್ ಇರೋವರೆಗೂ, ಬಿಸ್ನೆಸ್ ಚೆನ್ನಾಗಿ ರನ್ ಆಗೋವರೆಗೂ, ಕೈ ತುಂಬ ದುಡ್ಡಿರೋವರೆಗೂ ಫ್ಯಾಮಿಲಿ ಲೈಫ್ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಿರುತ್ತೆ. ದುಡ್ಡು ಖಾಲಿ ಆಗಿಬಿಟ್ರೆ, ಉದ್ಯೋಗ ಕಳ್ಕೊಂಬಿಟ್ರೆ, ಉದ್ಯೋಗ ಕಳೆದೋಯ್ತು, ಬಿಸ್ನೆಸ್ ಲಾಸ್ ಆಯಿತು ಅಂದರೆ ಕುಟುಂಬದಲ್ಲಿ ಬಂತು ಸಮಸ್ಯೆ. ಏಕೆಂದರೆ ಮನೆ ಒಳಗೆ ಸಮಸ್ಯೆ ಬರೋದೇ ದುಡ್ಡಿನ ವಿಚಾರಕ್ಕೆ, ಆಸ್ತಿಗಳ ವಿಚಾರಕ್ಕೆ, ಮಕ್ಕಳಿಗೆ ಎಜುಕೇಷನ್ಸ್ ವಿಚಾರಕ್ಕೆ. ಇದಕ್ಕೆ ಸಿಕ್ಕಾಬಟ್ಟೆ ಬಂದ್ಬಿಡುತ್ತೆ ಪ್ರಾಪರ್ಟಿ ವಿಚಾರಗಳಿಗೆ. ಏಕೆಂದರೆ ಅನಾರೋಗ್ಯ ಸಮಸ್ಯೆ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗಲಿಕ್ಕೆ ಸಾಧ್ಯ. ಜೇಬು, ಪರ್ಸು, ವೆನಿಟಿ ಬ್ಯಾಗು, ಕ್ಯಾಶ್ ಬಾಕ್ಸು, ಗಲ್ಲಾಪೆಟ್ಟಿಗೆ, SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಮನೆಯಲ್ಲಿ ದುಡ್ಡು ಖಾಲಿ ಆದಾಗ ಮಾತ್ರ 500 ರೂಪಾಯಿ ನೋಟುಗಳು ಬೆಲೆ ಗೊತ್ತಾಗಲಿಕ್ಕೆ ಸಾಧ್ಯ. ಇವತ್ತು ಕಲಿಯುಗದಲ್ಲಿ ದುಡ್ಡಿಲ್ದಲೇ ಏನೂ ಆಟ ನಡೆಯಲ್ಲ. ಯಾಕೆಂದರೆ ಮದುವೆಗಳೇ ಆಗ್ತಿಲ್ಲ ಅಂತಂದರೆ ಬಿಕಾಸ್ ಆಫ್ ದಿಸ್. ಹೆಣ್ಣು ಕೊಡ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ ಅಂತಂದರೆ ಬಿಕಾಸ್ ಆಫ್ ದಿಸ್. ಯಾಕೆಂದರೆ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಆ ರೀತಿ ಇದ್ದಾವೆ. ಆಸ್ತಿವಂತರಿಗೆ, ಸ್ಥಿತಿವಂತರಿಗೆ ಮಾತ್ರ ಹೆಣ್ಣು ಸಿಗೋ ಕಾಲ ಬಂದುಬಿಟ್ಟಿದೆ. ಇನ್ನೂ ಮದುವೆ ಮಾಡ್ಕೊಂಡಾದ್ಮೇಲೆ ಜೀವನ ಮಾಡೋದು ದೊಡ್ಡ ವಂಡರು. ಈಗ ಒಂದು ಮಗು 2 ಮಕ್ಕಳಿರೋರಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಕೇಳ್ರಿ, ಅಯ್ಯೋ ಈ ಮದುವೆ ಸವಾಸನೆ ಬೇಡಪ್ಪ, ಮದುವೆ ಆಗ್ದಲೇ ಇದ್ದರೆ ನೆಮ್ಮದಿಯಾಗಿರ್ತಿದ್ವಿ ಅಂತಾರೆ. ಮದುವೆ ಆಗದಲೇ ಇದ್ದವರು ನಾವು ಮದುವೆ ಮಾಡ್ಕೊಬೇಕು ಅಂತ ಅವರು ಒಂದು ಅಭಿಪ್ರಾಯಗಳು, ಆಸೆಗಳು. ಇಬ್ಬರದು ತಪ್ಪು ಅನ್ನೋಕ್ಕಾಗಲ್ಲ. ಮದುವೆ ಮಾಡ್ಕೊಂಡಾದ್ಮೇಲೆ ಸಂಸಾರದ ಜೀವನ ಏನು ಅಂತ ಗೊತ್ತಾಗೋದು. ಮದುವೆ ಮಾಡ್ಕೊಬೇಕು ಅನ್ನುವವರು ಈ ಕ್ರೈಟೀರಿಯಸ್ ಎಲ್ಲ ಇವಾಗ ಇರಲೇಬೇಕು. ಲಕ್ಷಗಟ್ಟಲೆ ದುಡಿಬೇಕು, ಸೈಟು ಮನೆಗಳಿರಬೇಕು, ಆಸ್ತಿವಂತರಾಗಿರಬೇಕು, ಸ್ಥಿತಿವಂತರಾಗಿರಬೇಕು, ಸಾಫ್ಟ್ವೇರ್ ಫೀಲ್ಡಲ್ಲಿರಬೇಕು, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿರಬೇಕು, ದೊಡ್ಡ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್ಗಳಾಗಿರಬೇಕು, ಜಮೀನುಗಳಿರಬೇಕು, ಮನೆಗಳಿರಬೇಕು, ಕಾರಿರಬೇಕು, ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ. ಈಗ ಅದೇ 30,000, 40,000, 50,000 ಸಂಬಳ ದುಡಿತೀವಿ ಅಂತಂದರೆ ಅವ್ರಿಗೇನ ಹೆಣ್ಣು ಸಿಕ್ತು ಅಂತಂದರೆ ವೆಲ್ ಆ್ಯಂಡ್ ಗುಡ್ಡು. ಅದರಲ್ಲೂ ಪ್ಲ್ಯಾನ್ ಮಾಡ್ಕೊಬೇಕು. ಪ್ಲ್ಯಾನ್ ಮಾಡಿಕೊಂಡು ಜೀವನಗಳು ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಸಿಕ್ಕಾಬಟ್ಟೆ ಜೀವನ ಹಾರಿಬಲ್ಸ್ ಆಗ್ತಾ ಹೋಗುತ್ತೆ. ಇದು ಕಲಿಯುಗ. ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು. ನಮಸ್ಕಾರ.